ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡದಿರೋಕ್ಕೆ ಮನಸ್ಸಾಗದೆ ಇರೋದಕ್ಕೆ ಅದಕ್ಕೆಲ್ಲ ನೀವೇ ಕಾರಣ. ಏನಕ್ಕೆ ಅಂತಂದರೆ ವ್ಲಾಗ್ ಎಲ್ಲ ಒಳ್ಳೊಳ್ಳೆ ವ್ಲಾಗ್ ಕೂಡ ಅವಾಗೊಂದು ಇವಾಗೊಂದು ಮಾಡಿದ್ರು ಕೂಡ ಚೆನ್ನಾಗೇ ಮಾಡಾಕ್ತಿದ್ದೀನಿ. ಅಂದರೆ ನೀವೇ ವ್ಲಾಗ್ ಓಡ್ತಾ ಇಲ್ಲ, ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ಏನಾದರೂ ಮಾಡಲಿ ಡೈಲಿ ವ್ಲಾಗ್ ಹಾಕ್ರೆ ನೋಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಇತ್ತು ನನಗಿದೆ. ನಾನೇ ಇತ್ತೀಚೆಗೆ ಸ್ವಲ್ಪ ವ್ಲಾಗ್ ಕಡಿಮೆ ಮಾಡಿದೆ. ಹಾಗಾಗಿ ನಂದು ವೀಡಿಯೋ ಯಾವುದೇ ಮಾಡಿ ಹಾಕ್ತಿದ್ರು ಕೂಡ ತುಂಬಾ ಕಡಿಮೆ ರೀಚ್ ಆಗ್ತಿದೆ. ಅದರಿಂದ ನನಗೂ ಕೂಡ ಬೇಜಾರಾಗ್ಬಿಟ್ಟಿದೆ. ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ವ್ಲಾಗ್ ಮಾಡ್ತೀವಿ, ಆದರೂ ಕೂಡ ನಮ್ಮದು ವೀಡಿಯೋ ಓಡಲ್ವಲ್ಲ ಅನ್ನೋದೊಂದೇ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನೋ ಗೊತ್ತಾ, ಸುನೀಲ್ ಕೂಡ ಬರ್ತಾ ಇದ್ದಾರೆ. ಇನ್ಮೇಲೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಶೈಲಿ ಚಾನಲ್ ಆಗ್ಬೋದು, ನನ್ನ ಚಾನಲ್ ಆಗ್ಬೋದು ಬರ್ತಾ ಇರುತ್ತೆ. ಇನ್ನೇನಿಲ್ಲ, ಅವರು ಸುನೀಲ್ ಹೇಳಿದ್ದಾರೆ ಇನ್ನೊಂದು 2-3 ದಿನದಲ್ಲಿ ಬರ್ತೀನಿ ಅಂತ. ಆದರೆ ಇನ್ನೊಂದು ಅವ್ರು ಹೇಳೋ ಡೇಟು ಒಂದಾದರೆ ಬರೋ ಡೇಟು ಇನ್ನೊಂದಿರುತ್ತೆ. ಆದರೆ ಲೇಟಾಗಂತೂ ಬರೋಲ್ಲ, ಆದಷ್ಟು ಬೇಗನೆ ಬಂದುಬಿಡ್ತಾರೆ. ಬೇಕು ನಮಗೆ ಸುಳ್ಳು ಹೇಳ್ಕಡೆ ಹೋಸರಿನೂ ಕೂಡ ಹಾಗೆ ಮಾಡಿದ್ರು. ಈಗಲೂ ಹೇಳಿದರೆ ಇನ್ನೊಂದು 2-3 ದಿನ, ಇವತ್ತು ಟ್ರೈನ್ ಹತ್ತಾ ಇದ್ದೀನಿ, ಇನ್ನೊಂದು 2-3 ದಿನದಲ್ಲಿ ಬರ್ತೀನಿ ಅಂತ. ಆ ಟ್ರೈನ್ ಅಂದರೆ ಫ್ಲೈಟಲ್ಲೇ ಬಂದರು ಅದು ಹೇಳೋಕ್ಕಾಗಲ್ಲ. ಫ್ಲೈಟ್ ಆದರೆ ಒಂದೇ ದಿನ ರೀಚ್ ಆಗೋದು, ಆ ಟ್ರೈನ್ ಆದರೆ 3 ದಿನ ಬೇಕಾಗುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಹೋಸರಿ ಆಗಿನೇ ಆ ಫ್ಲೈಟಲ್ಲಿ ಡೈರೆಕ್ಟಾಗಿ ಬಂದುಬಿಡೋದು, ಟ್ರೈನಲ್ಲಿ ಹಿಂಗೆಲ್ಲ ಮಾಡ್ಕೊಬಿಟ್ರೆ ಸ್ವಲ್ಪ ನಮಗೂ ಕೂಡ ಕನ್ಫ್ಯೂಸ್. ಒಟ್ಟಲ್ಲಿ ಇನ್ನೊಂದೆರಡು ನಿಮ್ಮ ವಿಡಿಯೋ ಬಂದು ತಲುಪಿದ 1-2 ದಿನದಲ್ಲಿ ಸುನೀಲ್ ಕೂಡ ನಮ್ಮ ಮನೆಯಲ್ಲೇ ಇರ್ತಾರೆ. ಅವರು ಈ ಸತಿ ತುಂಬ ದಿನ ರಜೆ ತಂದಿದ್ದಾರೆ. ಹೆಚ್ಚು ಕಡಿಮೆ 2 ತಿಂಗಳ ಮೇಲೆ ರಜೆ ತಗೊಂಡು ಬರ್ತಾಯಿದ್ದಾರೆ. ಹೋದ ಸರಿ ಬಂದಾಗ ಕೇವಲ ಬರೀ 10 ಡೇಸ್ ಬಂದಿದ್ದರು. ಹಾಗಾಗಿ ಈ ಸತಿ ಜಾಸ್ತಿ ರಜೆಗೆ ಬರ್ತಾಯಿದ್ದಾರೆ, ಜಾಸ್ತಿ ದಿನ ಇರ್ತಾರೆ. ಹೊಸ ವರ್ಷಕ್ಕೂ ಕೂಡ ಅವರು ಇಲ್ಲೇ ಎಲ್ಲ, ಅಂದರೆ 1 ವರ್ಷನೂ ಕೂಡ ಅವರು ಹೊಸ ವರ್ಷದಲ್ಲಿ ಇಲ್ಲ, ಈ ವರ್ಷ ಇರ್ತಾರೆ. ಖುಷಿ ಕೂಡ ಇದೆ. ಬನ್ನಿ ಸ್ವಲ್ಪ ಹೊರಗಡೆ ಹೋಗಿದ್ದು ಬರೋಣ. ನಾನು ಶೈಲು ಪಾಪ 3 ಜನ ಕೂಡ ಇಲ್ಲೇ ಸಿಟಿ ಒಳಗಡೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಸ್ವಲ್ಪ ಕೆಲಸಗಳಿದೆ, ಒಂದಿಷ್ಟು ಡ್ರೆಸ್ ಕೂಡ ತಗೋಬೇಕು ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನಗಳಾಯಿತು ನಾನು ಡ್ರೆಸ್ಗಳೆಲ್ಲ ತಗೊಂಡು. ಇತ್ತೀಚೆಗೆ ಸ್ವಲ್ಪ ಡ್ರೆಸ್ಗಳೆಲ್ಲ ಇಲ್ಲ, ಹಾಗೆ ಹೊಸ ಡ್ರೆಸ್ ಕೂಡ ತಗೋಬೇಕು. ಬೇರೆ ಕೆಲಸ ಕೂಡ ಇದೆ. ಬನ್ನಿ ಹೋಗಿದ್ದು ಬರೋಣ. ಕುಷ್ಮಾ ಸ್ಲಿಪ್ಪರ್ ಹಾಕೋ. ಇಲ್ಲೇ ಕೊಪ್ಪಳ ಹತ್ರ ಇದು ಬಟ್ಟೆ ಶಾಪ್ ಇರೋದು. ಇಲ್ಲಿ ಲೇಡೀಸ್ ಬಟ್ಟೆ ಆಗ್ಬೋದು, ಜೆಂಟ್ಸ್ ಬಟ್ಟೆ ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಶೈಲಿಗೆ ಪ್ರಮೋಷನ್ ಇತ್ತು, ಹಾಗೆ ಅವಳೊಂದು ಸ್ವಲ್ಪ ಶೂಟ್ ಮಾಡಿಕೊಂಡು. ನಾನು ಅಷ್ಟು ಇದನ್ನು ಪ್ರಮೋಷನ್ ಇವತ್ತು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಮತ್ತು ನಾವೇನೆಲ್ಲ ಬಟ್ಟೆ ತೊಗೊಂಡೆ ಅದನ್ನು ಕೂಡ ವೀಡಿಯೋ ಮಾಡಲಿಲ್ಲ. ಇದೆಲ್ಲ ಸ್ವಲ್ಪ ಏನು ಮಾಮೂಲಿ ಅಲ್ವಾ ಅಂತ ಹೇಳ್ಬಿಟ್ಟು ಹಂಗಾದ್ರೆ ಶೈಲು ಸ್ವಲ್ಪನೇ ವೀಡಿಯೋ ಮಾಡಿಕೊಂಡು ಅಷ್ಟರಲ್ಲಿ ಬರಬೇಕಾದ್ರೆ ಅಲ್ಲಿ ಪ್ಯಾಂಟ್ಗಳೆಲ್ಲ ಚೆನ್ನಾಗಿದ್ವು. ಸುನಿಲ್ ತಗೊಂಡು ನಾನು ಶೂ ಕೂಡ ತಗೊಂಡೆ. 2 ಪ್ಯಾಂಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಮತ್ತು ಇಲ್ಲಿ ನೋಡಿ ಶೂಟು ಗೀಟೆಲ್ಲ ಇತ್ತು. ಶಾಪಿಂಗ್ ಎಲ್ಲ ಮುಗೀತು. ಮತ್ತು ನಮ್ಮದು ಕೂಡ ಶೈಲು ಬಟ್ಟೆ ಕೂಡ ತಗೊಂಡ್ಲು. ಗೊತ್ತಿಲ್ಲ ಯಾಕೋ ಇವತ್ತು ಸ್ವಲ್ಪ ಒಂಥರ ಕಣ್ಣು ಸಿಕ್ಕಾಬಟ್ಟೆ ನೋವು ಉರಿತಾ ಇದೆ. 2 ಕಣ್ಣು ಕೂಡ ನೋಡಿ ಹಾಗೆ ಆಗಿದೆ, ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕೆ ನಾನು ತಲೆಗೂ ಕೂಡ ಏನೂ ಹಚ್ಕೊಂಡಿಲ್ಲ, ಅದರಿಂದ ಏನೋ ಇನ್ಫೆಕ್ಷನ್ ಅದು ಇದಾಗಿ ಈ ಥರ ಆಗಿದೆ ಅನ್ನೋದಕ್ಕೆ. ಮತ್ತು ಏನಕ್ಕೆ ಹಿಂಗಾಗಿದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾಯಿಲ್ಲ. ತುಂಬಾ ಕಣ್ಣೆಲ್ಲ ಉರಿ ನೋವು ಈ ಥರ ಇದೆ ನೋಡಿ. 2 ಕಣ್ಣು ಕೂಡ ಸೇಮ್ ಆಗಿದೆ, ರೆಡ್ ಆಗಿದೆ. ಗೊತ್ತಿಲ್ಲ, ಸ್ವಲ್ಪ ಏನಾದರೂ ನೋಡೋಣ. ನೋವೇನಾದ್ರು ಕಡಿಮೆ ಆಗಲಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಈಗ ಆಯಿತು ಅನ್ನೋದು ಗೊತ್ತಿಲ್ಲ. ಅಯ್ಯಪ್ಪ ನಿಜವಾಗ್ಲೂ ಏನಾದರೂ ಅಂದ್ಕೊಳ್ಳಿ, ದಿನ ಏನಾದರೂ ಯಾವಾಗಲೂ ಅಪರೂಪಕ್ಕೊಂದ್ಸರಿ ಉಸಿರು ತಪ್ಪಿದ್ರೆ ಓಕೆಪ್ಪ ಅನ್ಬೋದು. ದಿನ ಬೆಳಗ್ಗೆ ಸಂಜೆ ಹಿಂಗಾಯಿತು ಅಂತಂದರೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ನನಗೆ ಬೇಜಾರು. ಬೆಳಗ್ಗೆಯಿಂದನೂ ಮೇಲ್ಕೆ ಎದ್ದಿಲ್ಲ. ಇವಾಗ ಎದ್ದು ಸ್ವಲ್ಪ ವ್ಲಾಗ್ ಮಾಡೋಣ. ಇಲ್ಲಿ ಪಕ್ಕದಲ್ಲಿ ನುಗ್ಗೆ ಸೊಪ್ಪು ಐತೆ, ಕಿತ್ಕೊಂಡು ಬರೋಣ. ಉಪ್ಪು ಸಾಂಬಾರು ಏನಾದರೂ ಮಾಡಿ ಮುದ್ದೆಗಿದೆ ಮಾಡೋಣ ಸಂಜೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆದೆ. ನಾನು ಬೆಳಗ್ಗೆ ಸ್ವಲ್ಪ ಬಟ್ಟೆ ತೊಳೆದು ಮಲಗಿದವಳು. ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಕೂಡ ಇದೆ. ನೆನ್ನೆ ಬೆಂಗಳೂರೆಲ್ಲ ಹೋಗಿ ಬಂದಿದ್ದಕ್ಕೂ ನಾನು ಹಿಂಗೇ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೋದ್ರೆ ಏನಾದರೂ ಒಂದು ಆಗ್ಬಿಡುತ್ತೆ. ಹಾಗಾಗಿ ಸುಮ್ಮನೆ ಮಲಗಿದೆ. ಇವಾಗ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ನಾನು ಬುಜ್ಜಿ ಬೇಬಿ ಇಲ್ಲೇ ನುಗ್ಗೆ ಸೊಪ್ಪಿದೆ ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಖುಷಿ ಬೇಬಿ. ಅಯ್ಯೋ ನಮಸ್ತೆ ಅಂತ ಇದೆ ನನ್ನ ಮಗು. ಅಮ್ಮಮ್ಮನ ಕಣ್ಣು ಕೆಂಪುಗಾಗ್ಬಿಡ್ತು. ಹೌದು ಬಾ. ನಾನು ಶೂಟ್ ಮಾಡಿದ್ದನ್ನಲ್ಲ, ಆ ಶೂಟ್ ಮಾಡಿದ್ದು ಕೆಂಪುಗಾಗಿ, ಆ ಕಣ್ಣೆಲ್ಲ ಕೆಂಪುಗಾಗಿತ್ತು. ನೀನ್ ಶೂಟ್ ಮಾಡಿರೋದ್ರಿಂದ ಕಣ್ಣು ಕೆಂಪಾಗಿದ್ಯಾ? ಇಲ್ಲ ಕಂದ, ಇಲ್ಲಿ ನನ್ನ ಕಣ್ಣಲ್ಲಿ ಒಂದು ಮಚ್ಚೆ ಇದೆಯಲ್ಲ, ಅದವನು ಚಿಕ್ಕದ್ರಲ್ಲಿ ಯಾವ್ದ್ರಲ್ಲೂ ಒಡೆದು ಆ ಥರ ಆಗಿದ್ದು ಮಚ್ಚೆ ಥರ ಬಂದಿರೋದು. ಅದಕ್ಕೆ ಈಗ ಹೇಳ್ತಿದ್ದಾನೆ. ಬಾ ಸ್ಲಿಪ್ಪರ್ ಹಾಕು ಕಂದ. ಶೂ ಆದ್ರೂ ಹಾಕು, ಸ್ಲಿಪ್ಪರ್ ಆದ್ರೂ ಹಾಕು. ಕೋಚ್ ನೀನಲ್ಲೆಲ್ಲ ಹೋಗ್ಬಾರ್ದು. ಏಯ್ ಬಾರ. ಏನದು ಗಣ್ಕೆ ಹಣ್ಣು ತಿಂತೀಯಾ? ಧೂಳಲಾಗಿರುತ್ತೆ, ತಿನ್ಬಾರ್ದು. ಬಾ. ಉಫ್ ಅಂತಲೂ ತಿನ್ಬಾರ್ದು, ತೊಳೆದು ಬಿಟ್ಟು ತಿನ್ನಬೇಕು. ಉಫ್ ಅಂತ ತಿಂದ್ಬಿಟ್ರೆ ಅದು ಸರಿ ಆಗ್ಬಿಡುತ್ತಾ? ನುಗ್ಗೆ ಸೊಪ್ಪು ನೋಡಿ ಇಲ್ಲಿದೆ.
ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕಿತ್ಕೊಳ್ಳೋಣ, ಜಾಸ್ತಿ ಏನು ಕಿತ್ಕೊಳ್ಳಲ್ಲ, ಸ್ವಲ್ಪ ಕಿತ್ಕೊಳ್ತೀನಿ ನಾನು ನೋಡಿ. ಎಲ್ಲೋ ಹೋಗ್ತೀಯಾ? ಬಾ ಹೋಗ್ಬಾರ್ದು, ಬಾ ಅಲ್ಲಿ ಒಬ್ಬನೇ ಹೋಗ್ಬಾರ್ದು, ಬಾ ಇಲ್ಲಿ ನಾನು ಬರ್ತೀನಿ. ಇಲ್ಲೇನು ನುಗ್ಗೆ ಮರ ಸುಮಾರಿದೆ ನೋಡಿ, ಅಲ್ಲಿದೆ ಇಲ್ಲಿದೆ, ಇಲ್ಲಿ ದೊಡ್ಡ ಮರನೇ ಇದೆ ಅಂದರೆ ಮೇಲೆಲ್ಲ ಇಟ್ಕೋದಿಲ್ಲ ಅಷ್ಟೇ. ಮನೆ ನುಗ್ಗೆ ಸೊಪ್ಪು ಬಿಡು ಬಿಡು ಬಿಡು, ಹಂಗೆಲ್ಲ ವೇಸ್ಟ್ ಮಾಡಬಾರ್ದು, ಹೊಡಿತಾರೆ ಅವರು. ಇಲ್ಲೆಲ್ಲ ಇದೆ ನುಗ್ಗೆ ಸೊಪ್ಪು. ಬಿಡು ಕಂದ, ನಡಿ ನಡಿ, ಬಾ ಇಲ್ಲಿ ಹೋಗೋಣ ಬಾ. ರನ್ ಮಾಡಬೇಕಾ? ಹಿಡ್ಕೊ ಇಲ್ಲಿ, ಬಾ ಇಲ್ಲಿ ಸುಮ್ಮನಿರು ಕಂದ. ಕರಿಬೇವು ಚೆನ್ನಾಗಿಲ್ವಾ? ಇಲ್ಲಿ ಎಷ್ಟೊಂದು ತುಳಸಿ ಗಿಡಗಳಿದೆ ನೋಡಿ, ಕೆಳಗಡೆನೆ ಬಿಟ್ಟಿದೆ. ಬೇಜಾರು ಇಲ್ಲಿ ದುಡ್ಡು ಕೊಟ್ಟೆಲ್ಲ ತರ್ತಾರೆ ಸರ್, ಇಲ್ಲಿ ಬೇಜಾನಿದೆ. ಅಲ್ಲಿ ಬೇರೆ ನೋಡಿ ಎಷ್ಟೊಂದಿದೆ ಅಂತ. ಇಲ್ಲಿ ನೋಡಿ ದೊಡ್ಡ ಪತ್ರೆ ಸೊಪ್ಪು ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಇದೆ ದೊಡ್ಡ ಪತ್ರೆ ಸೊಪ್ಪು. ಇದು ಅಲರ್ಜಿಗೆಲ್ಲ ತುಂಬಾ ಒಳ್ಳೆಯದು. ನಾನು ಅವಾಗ ಕಿತ್ಕೊಂಡು ತಿಂತಾ ಇರ್ತೀನಿ ಇಲ್ಲಿ, ಅದಕ್ಕೆ ಬಿಜ್ಜಿ ಹೇಳ್ತಾ ಇದ್ದೇನೆ. ಅಮೃತ ಬಳ್ಳಿ ಸೊಪ್ಪೆಲ್ಲ ಇದೆ. ಹೌದು, ರನ್ ಮಾಡು ಕಂದ. ಬೇಡ ಅಂದ ನಾನು, ನೀನು ರನ್ ಮಾಡೋಣ. ನನ್ನ ಮಗಳು ಏನಪ್ಪ ಮಾಡ್ತಿದ್ದಾಳೆ? ಈ ರೇಂಜಿಗೆ ಕೂತ್ಕೊಂಡು ಕಾಲು ನೋವು ವಯಸ್ಸಾಯಿತು ನನ್ನ ಮಗಳಿಗೆ ಆಲ್ರೆಡಿ. ಏನು ಮಾಡೋದು, 75 ವರ್ಷ ಆಯಿತು, ಕಾಲು ನೋವು ಬಂದಿದೆ. ಅದರಲ್ಲೂ ಕಾಳು ಸೋಸೋ ಕೆಲಸ ನಾನು ಯಾವಾಗಲೂ ಕೊಟ್ಟಿಲ್ಲ. ಸ್ವಲ್ಪ ನಾನು ನಾಟಿ ಕಾಳಲ್ಲಿ ಎಷ್ಟೆಲ್ಲ ಕಲ್ಲು ಮಣ್ಣಿದೆ ನೋಡಿ, ಕಾಳಲ್ಲಿ ಕಲ್ಲು ಮಣ್ಣು ಇಲ್ದಾನೆ ಚಿನ್ನ ಸಿಕ್ಕುತ್ತೇನೆ. ನಾಟಿ ಕಾಳು ಹೇಳಿದ್ರು, ಮಾಮೂಲಿ ಕಾಳು ಫುಲ್ ಇದಾಗ ಕೊಡೋ, ನಾನು ಸೋಸ್ಕತ್ನಿ. ಅಪರೂಪಕ್ಕೆ ನನ್ನ ಮಗಳು ಕಾಳು ಸೋಸ್ರೆ ಹಿಂಗೆ ಆಗೋದು ಕಣ. ಬ್ಯಾದ ಕೊಡವ. ಎರಡು ಎಷ್ಟೆಲ್ಲ ಕೆಲಸ ಮಾಡಿ ಮಡ್ಗೋಳೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗಳು ಖಾರಕ್ಕೆ ಮೆಣಸಿನ್ಕಾಯಿ ಬೇಯಿಸಿ ಮಡ್ಗೋಳೆ, ಟೊಮೊಟೊ ಬೇಯಿಸಿ ಮಡ್ಗೋಳೆ, ನುಗ್ಗೆ ಸೊಪ್ಪನ್ನ ತೊಳೆದಿಟ್ಟವಳೆ, ಪಾತ್ರೆಯನ್ನು ತೊಳೆದಿಟ್ಟವಳೆ, ಫುಲ್ ಕೆಲಸ ಮಾಡಿಬಿಟ್ಟು ಕುಂತಿದ್ದಾಳೆ ಕಾಳು ಸೋಸ್ತಾ. ಏನಾಯ್ತವ ಕಾಲು ಕುಡಿಲಿ, ನಿನ್ನ ಕಾಲು ಸ್ವಲ್ಪ ಹುಡುಕ್ತಾಗಿತ್ತು. ಏನಕ್ಕೆ ನೋವು ಬತ್ತು? ಕಾಲು ಉಳ್ತಾ ಇಲ್ಲಾದ್ರು ಮತ್ತೆ ಖುಷಿ ಯಾಕೆ? ಮೊಮ್ಮ ಕಷ್ಟಪಟ್ಟು ಸೋಸಿದಾಳೆ, ನಿಂದು ವೀಡಿಯೋ ಮಾಡ್ತಾವನೆ ಅಂತ ಜಾಸ್ತಿ ಆಡ್ತಿದ್ದೀಯ ನೀನು. ಕೊಡುವ, ಕೊಡು ಮಗಳೇ, ಹೇಳು ಮೇಲೆ ಕೊಡು ಅಂದರೆ ಕೊಡು ಸಾಕಷ್ಟೇ. ಅದಕ್ಕಿಂತ ಬೇಕಾ ಉಪ್ಪು ಸಾಂಬಾರಿಗೆ ಹುರಿದಾಕಕ್ಕೆ? ಪಲ್ಯ ಏನು ಮಾಡಲ್ಲ, ಹುರಿದು ಉಪ್ಪು ಸಾಂಬಾರು ಮಾಡ್ತು ಅಂದರೆ ನಾಟಿ ಕಾಳಲ್ಲಿ ಸಾಕಾಗಿರುತ್ತೆ. ನನ್ನ ತಂಗಿ ಕೊಟ್ಟರೆ ಕಾಳು ಅವರೇ ಬೆಳೆದು. ಏನೋ ಏನು ಮಾಡ್ತಿದ್ದೇವ? ಅಯ್ಯೋ ಏನವ? ಓಹೋ ಮೊರನ ಕೊಡವ. ಅಯ್ಯೋ ಇಲ್ಲಾರು ಗುಡಿಸ್ತಾರೆ ಸರ್ ಹೇಳಿ. ನಮ್ಮ ಮನೆಯವ್ರಿಗೆ ಉಪ್ಪು ಸಾಂಬಾರು ಹೋಗಲ್ಲ, ಮೊಸರು ತಂದು ಮಡಿಕೊಂಡವ್ರೆ. ಸ್ವಲ್ಪ ಉಪ್ಪು ಸಾಂಬಾರಲ್ಲಿ ಮುದ್ದೆ ತಿನ್ನಿಸ್ತೀನಿ, ರೈಸ್ಗೆ ಮೊಸರು ಹಾಕ ತಿಂತಾರೆ ಅಷ್ಟೇ. ನಮ್ಮನೆ ಅವಾಗವಾಗ ಹೆಸ್ರು ಕಾಳು ಉಪ್ಪು ಸಾಂಬಾರು ಮಾಡ್ತಾ ಇರ್ತೀನಿ, ಅದು ನನಗೆ ಫೇವ್ರೇಟ್ ಅಂತ ಹೇಳಬೇಕು. ಆ ಹೆಸ್ರು ಕಾಳು ಹುರಿದ್ಬಿಟ್ಟು ಮತ್ತು ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಏನಾದರೂ ನಾಲ್ಗೆ ಕೆಟ್ಟಿದೆ, ಗಂಟ್ಲು ಸರಿಯಿಲ್ಲ, ಅದು ಇದೊಂದಾಗ ಕೂಡ ಮುದ್ದೆಗೆಲ್ಲ ಮಾಡ್ಕೊಬಿಟ್ರಂತೂ ಸೂಪರಾಗಿರುತ್ತೆ. ಇದು ರೆಸಿಪಿದೇನು ತೋರಿಸಿಲ್ಲ, ಸಿಂಪಲಾಗಿ ಹಾಗೇ ವೀಡಿಯೋ ಮಾಡ್ಕೊಂಡಿರೋದು ಅಷ್ಟೇ. ಅದನ್ನು ಕೂಡ ಅಡ್ಡ ಮಾಡಿಲ್ಲ ಇವತ್ತು, ಉದ್ದುದನೇ ಮಾಡಿಬಿಟ್ಟಿದ್ದೀನಿ, ಮರ್ತ್ಕೊಂಡು ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸಿಂಪಲಾಗಿ ಅಡುಗೆ ಕೂಡ ರೆಡಿ ಆಯಿತು. ಇವತ್ತು ನಮ್ಮನೆ ಬಿಸಿ ಬಿಸಿ ರಾಗಿ ಮುದ್ದೆ, ಉಪ್ಪು ಸಾಂಬಾರು, ಖಾರ ಸಖತ್ತಾಗಂತೂ ಇತ್ತು. ನಿಮ್ಮ ಮನೆಗಳಲ್ಲಿ ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ, ಇದೇನು ಕಾಳೆಲ್ಲ ಬೇಯೋಂಗೆ ಏನಿಲ್ಲ, ಸ್ವಲ್ಪ ಸಿಂಪಲ್ ಅಷ್ಟೇ. ಖಾರದ ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಾಳು ಹುರಿದಿರೋದೆಲ್ಲ ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ತೀರ್ತದೆ. ಜಾಸ್ತಿ ಹೊತ್ತು ಹಿಡಿಯೋಲ್ಲ, ಅದೇ ಬೇಯಬೇಕು ಅನ್ನೋದೇನಿಲ್ಲ. ಹುರಿದಿರೋ ಕಾಳು ಆಗಿರೋದ್ರಿಂದ ಸಾಂಬಾರು ಕೂಡ ರೆಡಿ, ಮತ್ತು ಮುದ್ದೆ ಕೂಡ ರೆಡಿ. ಬನ್ನಿ ಊಟ ಮಾಡೋಣ. ಮುದ್ದೆ ಉಪ್ಪು ಸಾಂಬಾರು. ಓಕೆ ಬಾಯ್. ಇವತ್ತಿನ ವೀಡಿಯೋ ಇಷ್ಟೇ, ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್.